ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋಂಥ ಜಾಗ ಬಂದು ಹಂಪಿ. ಬೆಳಗ್ಗೆನೇ ಬೇಗ ಎದ್ದು ಕ್ವಿಕ್ಕಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇದ್ದಿದ್ದು ಹೋಟೆಲಿಂದ ಚೆಕ್ಔಟ್ ಮಾಡಿಕೊಂಡು ಹಂಪಿಗೆ ಹೊರಟಿದ್ದೀವಿ. ಒನ್ ಡೇಯಲ್ಲಿ ಹಂಪಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಒನ್ ಡೇನಲ್ಲಿ ಏನೇನು ಕವರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀವಿ. ನನ್ನ ಪ್ರೀವಿಯಸ್ ಮಂತ್ರಾಲಯ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾವು ಮಂತ್ರಾಲಯದಿಂದ ಹಂಪಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ನೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮಗೆ ಮಳೆ ಗಾಳಿ ಸಿಡ್ಲಿಗೆ ನಾವು ಸಿಗಾಕೊಂಡು ಬಿಟ್ಟಿದ್ದಕ್ಕೆ ಆ ಬೈಕ್ಗೆ ನಮಗೆ ಹತ್ತಿರದಲ್ಲೇ ಇದ್ದಿದ್ದು ಹೋಟೆಲ್ಗೆ ಚೆಕ್ ಇನ್ ಆಗಿಬಿಟ್ಟಿದ್ವಿ. ಆ ಹೋಟೆಲಿಂದ ಹಂಪಿ ರೀಚ್ ಆಗೋದಕ್ಕೆ ನಮಗಿನ್ನೂ 2 ಅವರ್ ಇತ್ತು. ಹಾಗಾಗಿ ಬೆಳಿಗ್ಗೆನೇ ರೆಡಿಯಾಗಿ ಬಿಟ್ಟಿದ್ದೀವಿ. ಈಗಾಗಲೇ ಆಲ್ಮೋಸ್ಟ್ ನಾವು ಹಂಪಿ ರೀಚ್ ಆಗಿದ್ದೀವಿ. ಹಂಪಿ ರೀಚ್ ಆಗ್ತಿದ್ದಂಗೆ ನಮಗೆ ಸಣ್ಣ ಪುಟ್ಟ ಆರ್ಕಿಟೆಕ್ಚರ್ಸ್ ಕಾಣಿಸ್ತಾ ಇತ್ತು. ಒನ್ ಡೇಯಲ್ಲಿ ನಾವು ಹಂಪಿನ ಕವರ್ ಮಾಡಬೇಕಾಗಿದ್ದರಿಂದ ನಮಗೆ ಮೇನ್ ಇರೋದು ನೋಡೋಣ ಅಂಥೇಳಿ ಮುಂದೆ ಹೋದ್ವಿ. ನಾವು ನೋಡ್ತಿರೋ ಫಸ್ಟ್ ಪ್ಲೇಸ್ ಬಂದು ಕ್ವೀನ್ಸ್ ಬಾತ್ ಹೌಸ್ ಅಂತ ಹೇಳಿ. ನಾವು ಈ ಆರ್ಕಿಟೆಕ್ಚರ್ ಒಳಗಡೆ ಎಂಟರ್ ಆಗಬೇಕಾದಾಗ ತುಂಬ ಜನ ಬಂದು ಗೈಡ್ ತೊಗೊಳ್ಳಿ ಅಂತ ಹೇಳ್ತಿದ್ರು. ನಮಗೆ ಈ ಒಂದು ಆರ್ಕಿಟೆಕ್ಚರ್ಗೆ ಗೈಡ್ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇದು ಕ್ವೀನ್ಸ್ ಬಾತ್ ಹೌಸ್, ಇದ್ರ ಬಗ್ಗೆ ಚಿಕ್ಕದಾಗಿ ಸಿಂಪ್ಲಿಫೈ ಮಾಡಿ ಹೊರಗಡೆ ಹಾಕಿದರು. ಹಾಗಾಗಿ ಬೇಡ. ವ್ಯೂ ನೋಡಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ಆರ್ಕಿಟೆಕ್ಚರು. ಈ ಆರ್ಕಿಟೆಕ್ಚರ್ ಬಂದು ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಆಗಿರೋದಂತೆ ಆವಾಗಿನ ಕಾಲದಲ್ಲಿ. ತುಂಬಾ ಚೆನ್ನಾಗಿದೆ. ನೀವೇನು ಈ ಮಧ್ಯದ ಜಾಗ ನೋಡ್ತಿದ್ದೀರಲ್ಲ, ಈ ಜಾಗ ಬಂದು ಜಲಕ್ರೀಡೆ ಆಡುವಂಥ ಜಾಗ ಅಂತೆ. ಫುಲ್ಲು ವಾಟರೆಲ್ಲ ಫಿಲ್ ಮಾಡಿ ಎಲ್ಲ ಕ್ವೀನ್ಸ್ಗಳಿಗೂ ಆಟ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ರಂತೆ. ಕ್ವೀನ್ಸ್ಗಳು ಒಂದು ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಮಧ್ಯದಲ್ಲಿ ಇಲ್ಲಿ ಫುಲ್ಲು ವಾಟರ್ ಫಿಲ್ ಮಾಡಿರ್ತಾರೆ. ಮತ್ತು ಅದ್ರ ಸುತ್ತ ನಮಗೆ ವರಾಂಡ ಥರ ಇದೆ. ನಮಗೆ ಮೇ ಬಿ ಅದೇ ಓಡಾಡೋದಕ್ಕೆ ಕೂರೋದಕ್ಕೆ ಎಲ್ಲನೂ ನೀವೇ ನೋಡ್ತಿರ್ಬೋದು. ಈ ಜಾಗದಲ್ಲಿ ವಾಟರ್ ಫಿಲ್ ಮಾಡ್ತಾರೆ, ಸುತ್ತ ವರಾಂಡ ಥರ ಇದೆ. ಮತ್ತು ಇಲ್ಲಿ 2ರಿಂದ 8 ಏನು ಪೂಲ್ ಸೈಡ್ ಫೇಸ್ ಮಾಡುವಂಥ ಬಾಲ್ಕನೀಸ್ ಇದೆ. ನೀವೇ ನೋಡ್ಬೋದು, ಕಾಣ್ತಿದೆಯಲ್ಲ. ಆಲ್ಮೋಸ್ಟ್ ಇದರಲ್ಲಿ ಒಂದು 3 to 4 ಕಾಣಿಸ್ತಾ ಇದೆ. ಬಟ್ ಓವರಾಲ್ 8 ಬಾಲ್ಕನೀಸ್ ಇದೆ. ಮತ್ತು ನೀವು ನೋಡಿ ಇಲ್ಲೆಲ್ಲ ಒಳಗಡೆ ಯಾವ ಥರ ವರಾಂಡದಲ್ಲಿ ಈ ಥರ ಒಂದು ಆರ್ಕಿಟೆಕ್ಚರ್ ಇದೆ. ಇವಾಗಿನ ಕಾಲದಲ್ಲಿ ಎಷ್ಟೋ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅದು ಆಲ್ರೆಡಿ ಪ್ಯಾಚ್ ಥರ ಆಗಿಬಿಟ್ಟಿರುತ್ತೆ. ಇದು ಆವಾಗಿನ ಕಾಲದಲ್ಲಿ ಮಾಡಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಎಲ್ಲ ಹೋಗ್ಬಿಟ್ಟಿದೆ. ಈಗಿನ ಸರ್ಕಾರ, ಈಗಿನ ಗೌರ್ಮೆಂಟ್ ಏನಿದೆ ಅವರೆಲ್ಲ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಈಗೇನು ನೋಡ್ತಿದ್ದೀರಲ್ಲ, ಇದು ಬಂದು ಕ್ವೀನ್ಸ್ ಜಲಕ್ರೀಡೆ ಆಡೋದಕ್ಕೆ ವಾಟರ್ ಸಪ್ಲೈ ಆಗುವಂಥ ಜಾಗ, ವಾಟರ್ ಫ್ಲೋ ಆಗುವಂಥ ಜಾಗ ಅದು. ಅಲ್ಲಿಂದ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ, ವಾಟರ್ ಬರೋದಕ್ಕೆ ಮತ್ತು ವಾಟರ್ ಹೋಗೋದಕ್ಕೆ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು ಇದು ಜಾಗ. ಎಷ್ಟು ಎಂಜಾಯ್ ಮಾಡಿರಬೇಕಲ್ಲ. ಕ್ವೀನ್ಸ್ ಬಾತ್ ಹೌಸ್ನ ನೋಡಿಕೊಂಡು ನಾವು ಹೊರಗೆ ಬಂದ್ವಿ. ಹೊರಗೆ ಬರ್ತಾ ದಾರಿಯಲ್ಲಿ ನಮಗೆ ಸಣ್ಣ ಪುಟ್ಟ ಆರ್ಕಿಟೆಕ್ಚರ್ ಈಗ ಕಾಣ್ತಿದೆ ಅಲ್ಲ, ಇದೇ ಥರ ನಮಗೆ ತುಂಬಾ ಕಾಣಿಸ್ತಾ ಇತ್ತು. ಬಟ್ ಆದರೆ ನಮಗೆ ಒನ್ ಡೇಯಲ್ಲೇ ಹಂಪಿ ನೋಡಬೇಕಾಗಿದ್ದರಿಂದ ಮೇನ್ ಇರೋದು ನೋಡೋಣ ಅನ್ನೋದು ನಮ್ಮ ಮೈಂಡಲ್ಲಿತ್ತು. ಹಾಗಾಗಿ ನಾವು ಅದನ್ನು ಅಲ್ಲೇನು ನಾವು ಸ್ಟಾಪ್ ಮಾಡಿ ನೋಡಲಿಲ್ಲ. ನಾವು ಮುಂದಕ್ಕೆ ಹೊರಟಿದ್ವಿ. ನಾವು ನೆಕ್ಸ್ಟು ಹೊರಟಿರೋದೆ ನರಸಿಂಹಸ್ವಾಮಿ ಸ್ಟ್ಯಾಚ್ಯೂ ಹತ್ರ. 1528 ಕೃಷ್ಣದೇವರಾಜ ಒಡೆಯರವರು ಈ ದೇವಸ್ಥಾನನ ಕಟ್ಟಿಸ್ತಾರೆ. ಇದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಉಗ್ರ ನರಸಿಂಹ. ಇದೀಗ ಭಿನ್ನ ಆಗಿಬಿಟ್ಟಿದೆ. ಎಲ್ಲರಿಗೂ ಗೊತ್ತಿರುತ್ತೆ, ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಆದಾಗ ಅವರು ಶತ್ರುಗಳೆಲ್ಲ ಇದನ್ನು ನಾಶ ಮಾಡಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪುಟ್ಟದಾದ ನದಿ ಹರಿಯುತ್ತೆ. ಇದನ್ನು ಹಿಂದೂ ಮೈಥಾಲಜಿ ಪ್ರಕಾರ ಗಂಗಾ ನದಿ ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ಇದು ಬಂದು ಆಕಾಶದಿಂದ ಗಂಗಾದೇವಿ ಫೋರ್ಸ್ಫುಲ್ಲಾಗಿ ಭೂಮಿಗಿಳಿಯುವಾಗ ಭೂಮಿ 2 ಭಾಗ ಆಗಿಬಿಡುತ್ತೆ ಅಂತ ಶಿವ ತನ್ನ ತಲೆ ಮೇಲೇ ಗಂಗಾದೇವಿನ ಬಿಟ್ಕೊಳ್ತಾರಂತೆ. ಆಗ ತಲೆಯಿಂದ ಸೋರೋ ನೀರು ಭೂಮಿಗೆ ಹೋಗಲಿ, ಅದು ಒಂಥರ ಶಾಂತವಾಗಿ ಫ್ಲೋ ಆಗಲಿ ಅನ್ನೋ ಒಂದು ರೀಸನ್ ಅಂತೆ. ಈ ನೀರಲ್ಲಿ ಯಾರೂ ಕಾಲು ಹಾಕೋದು ಅದೆಲ್ಲ ಮಾಡಬಾರ್ದಂತೆ. ಏನಕ್ಕೆ ಅಂದರೆ ಅಲ್ಲಿ ಹರಿಯೋ ನೀರು ಬಂದು ಈ ಒಂದು ಶಿವಲಿಂಗಕ್ಕೆ ಹೋಗುತ್ತೆ. ನಾವು ಕಾಲು ಹಾಕೋದು ಅದೆಲ್ಲ ಮಾಡಿದ್ರೆ ಅದೊಂಥರ ಶ್ರೇಷ್ಠ ಅಲ್ಲ. ಹಾಗಾಗಿ ಕಾಲು ಯಾರೂ ಹಾಕಬಾರ್ದು ಅಲ್ಲಿ. ಆ ನೀರು ಹರ್ಕೊಂಡು ಇಲ್ಲಿಗೆ ಬರುತ್ತೆ. ನೋಡಿ, ಯಾರೋ ಪೂಜೆ ಮಾಡಿ ಹೋಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶಿವಲಿಂಗು. ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕನೇ ಈ ಒಂದು ಶಿವಲಿಂಗು ಇದೆ. ಇದಿಷ್ಟನ್ನು ನಾವು ನೋಡಿಕೊಂಡು ಈಗ ನಾವು ನೆಕ್ಸ್ಟು ಹೋಗ್ತಿರೋದೇ ಹಂಪಿಯಲ್ಲಿರೋ ವಿರೂಪಾಕ್ಷ ದೇವಸ್ಥಾನ. ಅದು ತುಂಬಾ ಮುಖ್ಯ. ಹಂಪಿಯಲ್ಲಿ ಮೇನ್ ಅದೇ ಅಂತ ಅಂದ್ಕೊಳ್ತೀನಿ ನಾನು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಆಚೆಗೆ ನಾವು ತುಂಬಾ ಆರ್ಕಿಟೆಕ್ಚರ್ಸ್ನ ನೋಡ್ಬೋದು. ಹಂಪಿನ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಖಂಡಿತ ಒಂದಿನ ಸಾಧ್ಯ ಇಲ್ಲ. 1 ವಾರ 15 ದಿನ ಬೇಕಾಗುತ್ತೆ ಆರಾಮ್ಸೆ. ದಿನ ಇದೊಂದೊಂದು ಅಂತ ನಾವು ಹಿಸ್ಟ್ರಿನ ತಿಳ್ಕೊಳ್ಬೇಕು ಅಂತಂದರೆ ಖಂಡಿತ 1 ವಾರ ಬೇಕಾಗುತ್ತೆ ಇದಕ್ಕೆಲ್ಲ. ನಾವು ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಈಗ ಒಳಗಡೆ ಎಂಟರ್ ಆಗ್ತಿದ್ದೀವಿ.
ಹೋಗೋಣ ಒಳಗಡೆ ಗರ್ಭಗುಡಿಗೆ ಹೋಗಬೇಕು. ಮತ್ತೆ ಹೋಗೋಣ. ಸರ್ ಫೋನ್ಪೇ ಇಲ್ವಾ? ₹35 ಅದು ಫ್ರೀನಾ? ಒಳಗೆ ವಿರೂಪಾಕ್ಷ ದೇವರಿಗೆ ದರ್ಶನ ತೊಗೊಳ್ಬೇಕು ಅಂದರೆ ನಾರ್ಮಲ್ ದರ್ಶನ ತೊಗೊಳ್ಬೇಕು ಅಂತಂದರೆ ಫ್ರೀ ಆಗಿರುತ್ತೆ, ಹೋಗ್ಬೋದು. ಗರ್ಭದ ಗುಡಿ ಮುಂದೆ ದರ್ಶನ ತೊಗೊಳ್ಬೇಕು ಅಂದರೆ ಒಂದು ಪರ್ಸನ್ಗೆ ₹25 ಕೊಡಬೇಕಾಗುತ್ತೆ. ನನಗೆ ಗರ್ಭದ ಗುಡಿ ಮುಂದೆನೇ ಹೋಗೋಣ ಅಂತೇಳಿ ಹೋಗಿದ್ವಿ. ಏನು ಕ್ಯೂ ರಶ್ ಅಂತೇನೂ ಇರಲಿಲ್ಲ, ನಾರ್ಮಲಾಗಿ ದರ್ಶನ ಮಾಡ್ಬೋದಿತ್ತು. ಆದ್ರೂ ನನಗೆ ಗರ್ಭದ ಗುಡಿ ಮುಂದೆನೇ ದರ್ಶನ ಆಗಬೇಕು ಅನ್ನೋದಿತ್ತು. ಯಾಕಂದರೆ 5-10 ನಿಮಿಷ ಅಲ್ಲೇ ನಿಂತಿದ್ವಿ, ಆರಾಮ್ಸೆ ದರ್ಶನ ಆಯಿತು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಸಹ ಒಂದು ದೇವರಿತ್ತು, ಅದರದ್ದು ದರ್ಶನ ಆಯಿತು. ಅವ್ರು ನಮಗೆ ಲೀನಿಯನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಫೋಟೋ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಅಲ್ಲೇನೂ ಒಳಗಡೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದು ಈ ಒಂದು ವ್ಯೂನ ನೋಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಈ ವ್ಯೂ. ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ತುಂಬ ದೇವರುಗಳಿದ್ವು. ಕಾಲಭೈರವ ಅಂತ, ನಾಗೇಶ್ವರ ಅಂತ, ಮತ್ತು ಸುಮಾರು ದೇವರುಗಳಿದ್ವು, ತುಂಬ ಶಿವಲಿಂಗಗಳಿದ್ವು. ಅವನ್ನೆಲ್ಲ ನೋಡಿಕೊಂಡು ನಾವು ಹೊರಗೆ ಬಂದ್ವಿ. ಇಲ್ಲಿ ಒಂದು ಬಜಾರ್ ಇತ್ತು. ವಿಜಯನಗರ ಸಾಮ್ರಾಜ್ಯ ಆಡಳಿತ ನಡೆಸ್ತಿದ್ದಾಗ ಈ ಒಂದು ಬಜಾರಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳನ್ನ, ತರಕಾರಿಗಳು ಮಾರೋ ಥರ ಮಾರ್ತಿದ್ದಂಥ ಜಾಗ ಅಂತೆ. ಈಗ ನೀರು ತುಂಬಿದೆ. ಇದನ್ನೆಲ್ಲ ನೋಡೋಷ್ಟೊತ್ತಿಗೆ 2-2:30 ಆಗೋಗ್ಬಿಟ್ಟಿತ್ತು. ಸರಿ, ತುಂಬ ಸುಸ್ತಾಗ್ತಿತ್ತಲ್ಲ ಅಂಥೇಳಿ ಅಲ್ಲೇ ಎಳ್ನೀರು, ವಾಟರ್ ಮೆಲನ್ನು, ಫ್ರೂಟ್ಸು ಈ ಥರ ತಿಂದ್ವಿ. ನೆಕ್ಸ್ಟ್ ಯಾವ ಜಾಗಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ಚಕ್ರತೀರ್ಥ ಅಂತ ಒಂದು ಬೋಟಿಂಗ್ ಸ್ಪಾಟು. ಕಾರ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಬರ್ಬೇಕಾಗತ್ತೆ. ನಾವು ಮಧ್ಯೆ ಮಜ್ಜಿಗೆ, ಎಳ್ನೀರು ಎಲ್ಲ ಕುಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಆರಾಮ್ಸೆ ಬರ್ತಿದ್ವಿ. ಯಾಕಂದರೆ ತುಂಬ ಬಿಸಿಲು, ಊಟ ಮಾಡಿರಲಿಲ್ಲ, ಟಯರ್ಡ್ ಆಗಬಾರ್ದು ಅಂತ. ವ್ಯೂ ಮಾತ್ರ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಆ ಬಿಸಿಲಿಗೆ, ಆಕಾಶಕ್ಕೆ, ಆ ನದಿಗೆ ತುಂಬ ಚೆನ್ನಾಗಿತ್ತು. ಬಟ್ ನಾವಂತೂ ಫುಲ್ ಟಯರ್ಡ್ ಆಗಿದ್ವಿ. ಫೈನಲಾಗಿ ಬೋಟಿಂಗ್ ಸ್ಪಾಟ್ಗೆ ಬಂದ್ವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ನೀರಿಗೆ, ಆ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಮಧ್ಯೆ. ತುಂಬಾ ಚೆನ್ನಾಗಿತ್ತು. ಬೋಟಿಂಗ್ಗೆ ಪರ್ ಪರ್ಸನ್ 500 ಅಂತೆ. ನನಗೇನೋ ವರ್ತ್ ಅನಿಸ್ಲಿಲ್ಲ. ಮತ್ತು ಈ ದಡದಿಂದ ಆ ದಡಕ್ಕೆ ಅಂಜನಾದ್ರಿ ಬೆಟ್ಟ ಕಾಣುತ್ತೆ. ತುಂಬ ಬಿಸಿಲಿತ್ತು ಅಂತ ನೀರಲ್ಲಿ ಸ್ವಲ್ಪ ಹೊತ್ತು ಕಾಲು ಹಾಕಿ ಕೂತಿದ್ವಿ ಅಷ್ಟೇ. ನಮ್ಮ ಸ್ಟ್ರೈಟೇನೆ ಹಾವು ಬರ್ತಾಯಿತ್ತು, ಬೈಕ್ ಎದ್ಬಿಟ್ವಿ. ಇಲ್ಲೆಲ್ಲ ತುಂಬಾ ಹಾವುಗಳಿದ್ವು, ಹಾವು ಮರಿಗಳು. ನಮಗೆ ಸ್ವಲ್ಪ ಭಯ ಆಗ್ತಿತ್ತು, ಹೊರಡೋಣ ಅಂತೇಳಿ ಹೊರಟ್ಬಿಟ್ವಿ. ಯಾಕಂದರೆ ಅವ್ರಿಗೆ ಭಯನೇ ಇಲ್ಲ. ನಾನು ಕಾಲು ಹಾಕಿ ಕೂತಿದ್ರು ನನ್ನ ಸ್ಟ್ರೈಟ್ ನನಗೆ ಬರ್ತಿದೆ, ಮತ್ತು ಅಲ್ಲಿ ಸೈಡಲ್ಲಿ ನಿಂತಿದ್ರೆ ಅಲ್ಲೇ ಪಕ್ಕದಲ್ಲಿ ಹೋಗ್ತಿದ್ದೆ. ಇಲ್ಲೆಲ್ಲ ತುಂಬ ಶಿವಲಿಂಗಗಳಿದ್ವು ಈ ನದಿಗಳ ಹತ್ರ. ಇವಕ್ಕೆಲ್ಲ ಪೂಜೆ ಇಲ್ಲ ಅನಿಸುತ್ತೆ. ಪೂಜೆ ಇಲ್ಲ ಅಂದರೂ ಸರಿ, ಚಪ್ಪಲಿ ಕಾಲಲ್ಲಿ ತುಳಿಬಾರ್ದು. ಇಲ್ಲಿಂದ ನಾವು ಹೊರಟು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ 4:45-5 ಗಂಟೆ ಆಗಿಬಿಟ್ಟಿತ್ತು. ಅದಾದಮೇಲೆ ಇನ್ನೂ ಡ್ಯಾಮ್ ನೋಡೋದು, ಇನ್ನೂ ಬೇರೆ ಬೇರೆ ಪ್ಲೇಸಸ್ ನೋಡೋದಕ್ಕೆ ತುಂಬ ಇತ್ತು. ಬಟ್ ಆದರೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ನಾವು ಮಂತ್ರಾಲಯದಿಂದ ಹಂಪಿಗೆ ಹೋಗುವಾಗ ಮಳೆಗೆ ಸಿಗಾಕೊಂಡು ತುಂಬ ಕಷ್ಟಪಟ್ವಿ ಅಂತ. ಮತ್ತು ಬ್ಯಾಂಗ್ಳೂರಲ್ಲಿ ತುಂಬ ಜೋರು ಮಳೆ ಅಂತ ಕೇಳಿದ್ವಿ. ಈ ಸರಿ ಆ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ ನಾವು ಸಾಕು ಇವತ್ತಿನ ಹಂಪಿ ಎಕ್ಸ್ಪ್ಲೋರ್ ಮಾಡಿದ್ದು ಅಂತ ಸ್ಟಾಪ್ ಮಾಡಿದ್ವಿ. ಸಂಜೆ ಒಂದು ಪುಟ್ಟ ಕಾಫಿ ಬ್ರೇಕ್ ತೊಗೊಂಡು ನಾವು ಬ್ಯಾಂಗ್ಳೂರ್ಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಇದಿಷ್ಟು ಇವತ್ತಿನ ಹಂಪಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಈ ನನ್ನ ಹಂಪಿ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಜೊತೆ ಏನಾದರೂ ಶೇರ್ ಮಾಡ್ಕೊಳ್ಳೋ ಅಂಥದ್ದಿದ್ರೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.